ಕಥಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಮನ್ಮನೋಭಿಷದಾಧಾರಾಂ ಸರ್ವಾಭಿಷಮನಪ್ರದಂ ಪುರಂದರಗುರುಂ ವಂದೇ ದಾಸಶೇಖಂ ದಯಾನಿಧಿಂ ಮನೋಜವಂ ಮಾರುತತುಲ್ಯವೇಗಂ ದಿವ್ಯಂ ಮುನಿಮಾಂ ವರಿತಂ ವಧಾತ್ಮಜಂ ವದನಯೋಧಮುಲ್ಯಂ ಶ್ರೀರಾಮದೂತಂ ಚಿರಜಾನಮಾಗಿ ಹಿರಿಯರು ಹೇಳ್ತಾ ಇದ್ದಾರೆ, ತೇಲಿಸೋ ಇಲ್ಲ ಮುಳುಗಿಸೋ ಚರಣಕ್ಕೆ ನಿಲ್ಲು ಪರಮ ಕೃಪಾಳು. ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಇಲ್ಲ ಮುಳುಗಿಸೋ ನಿನ್ನ
ಪುರಂದರದಾಸರ ದಿವ್ಯವಾದ ವಾಣಿ. ವಾಣಿ ಅಂದ್ರೆ ಮಾತು, ಮಾತು ಅಂದ್ರೆ ವಾಣಿ, ವಾಣಿ ಅಂದ್ರೆ ಮಾತು. ದೊಡ್ಡವ್ರು ಆಡಿದ್ರೆ ಮಾತ್ರ ವಾಣಿ. ನಮ್ಮಂಥವ್ರು ನಿಮ್ಮಂಥವ್ರೆಲ್ಲ ಆಡಿದ್ರೆ ಸುಮ್ಮನೆ ಮಾತುಗಳದು. ದೊಡ್ಡವ್ರು ಆಡಿದ್ರೆ ಮಾತ್ರ ವಾಣಿ, ಅದಕ್ಕೆ ವಾಣಿ ಅಂತ ಹೇಳ್ತಾರೆ. ನಾವೆಲ್ಲ ಆಡಿದ್ರೆ ಸುಮ್ಮನೆ ಮಾತು ಅಷ್ಟೇ ಅದು. ಅಂತಹ ವಾಣಿಗಳು ಇವತ್ತು ಮನುಷ್ಯನ ಜೀವನವನ್ನೇ ಉದ್ಧಾರ ಮಾಡಿದೆ. ಉದ್ಧಾರ ಆಗಿದ್ದಾವೆ. ಮನುಷ್ಯ ಜೀವನ ಮಾತ್ರ ಹೌದು. ಯಾಕೆ? ನೋಡಿ, ದೊಡ್ಡವರು ಬೈತಾರೆ ಚಿಕ್ಕ ಮಕ್ಕಳಿಗೆಲ್ಲ. ಏನಂತ? ಏನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ತಂದೆಯವರು ನಮ್ಮ ಗುರುಗಳೆಲ್ಲ ಅವಾಗ ನಮಗ್ ಬೈದಿದ್ದು ಉಂಟು, ನಾವು ಬೈಸ್ಕೊಂಡಿದ್ದೇವೆ. ಏನಂತ? ನೀನು ಹಿಂಗೆ ಮಾಡಿದ್ರೆ, ನೀನು ಬೆಳಗ್ಗೆ 7 ಗಂಟೆಗೆ ಪ್ರತಿನಿತ್ಯ ಎದ್ದೇಳ್ತಾ ಇದ್ರೆ ಇವಾಗಲ್ಲ ಮುಂದಿನ 7 ಜನ್ಮ ಬಂದು ನೀನು ಉದ್ಧಾರ ಆಗೋದಿಲ್ಲ. ದೊಡ್ಡವರು ಮಾತು ಸುಮ್ಮನೆ ಮಾತಲ್ಲ ಸ್ವಾಮಿ, ವೇದಗಳ ಸಾರ ಸಂಗ್ರಹ. ಸುಮ್ಮನೆ ಮಾತಾಡಿಲ್ಲ ಅವರೆಲ್ಲ. ಆ ದೊಡ್ಡವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಮುಂದೆ ಏನೋ ಒಂದು ಬೆಳಕಿದೆ. ಆ ಬೆಳಕು ನಿನಗೆ ಕಾಣಿಸಬೇಕು ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಕತ್ತಲಿಂದ ನೀನು ದೂರ ಬರಬೇಕು. ಕತ್ತಲಿನಲ್ಲಿಂದ ನಾವು ಬೆಳಕನ್ನು ಹುಡುಕ್ಲಿಕ್ಕೆ ಆಗ್ತದೇನು? ಸೂರ್ಯ ಚಂದ್ರ ಯಾರಾದ್ರೂ ಒಂದಲ್ಲ ಒಂದು ದಿವಸ ಎದುರು ಬದುರು ಆಗಿದ್ದಾರೇನೋ? ಆಗೋದೇ ಇಲ್ಲ. ಹಾಗೆ ಭಗವಂತ ಇರೋ ಕಡೆ ದಾರಿದ್ರ್ಯ ಇರೋದಿಲ್ಲ, ದಾರಿದ್ರ್ಯ ಇರೋ ಕಡೆ ಭಗವಂತ ಇರೋದಿಲ್ಲ. ಇಲ್ಲಿ ಸತ್ಸಂಗ ಇದೆ, ಇಲ್ಲಿ ಇಚ್ಛಾಶಕ್ತಿಯನ್ನು ಪೂರ್ಣಗೊಳಿಸತಕ್ಕಂಥ ದಿವ್ಯವಾದ ಶಕ್ತಿ ಇದೆ. ಅದು ಎಲ್ಲಿರ್ತದೆ ಅಂದ್ರೆ ಭಗವಂತ ಎಲ್ಲಿರ್ತಾನೋ ಅಲ್ಲಿ ಮಾತ್ರ ಇರ್ತದೆ. ಆ ಭಗವಂತ ಇರೋ ಕಡೆ ನಾವು ನೀವೆಲ್ಲ ಇರಬೇಕು ಅಂತ ಹೇಳಿದ್ರೆ ಮೊದಲು ಭಕ್ತರಾಗಬೇಕು. ನಾವು ಆ ಭಕ್ತರಾಗಬೇಕು ಅಂದ್ರೆ ಏನ್ ಮಾಡಬೇಕು? ಸದಾ ನಾವು ನೀವೆಲ್ಲ ಆ ಪರಮಾತ್ಮನಿಗೆ ದಾಸರಾಗಬೇಕು. ಏನ್ ಸ್ವಾಮಿ ಹರಿಕತೆ ಹೇಳಲಿಕ್ಕೆ ಬಂದು ದಾಸರಾಗಬೇಕು ಅಂತೀರಲ್ಲ ನೀವು? ಹೌದು, ಹರಿಗೆ ದಾಸರಾಗಬೇಕು. ನರ ಕುರಿಗಳಿಗೆ ದಾಸರಾಗು, ಹೆಣ್ಣು ಹೆಂಡಗಳಿಗೆ ದಾಸರಾಗು ಅಂತ ಆ ಭಗವಂತ ಎಲ್ಲೂ ಹೇಳಿಲ್ಲ. ಆ ಭಗವಂತನಿಗೆ ದಾಸರಾಗಬೇಕು. ನೋಡಿ, ದಾಸ ಅನ್ನೋ 2 ಅಕ್ಷರ ಹಿಂದೆ ಮುಂದೆ ತಿರುಗಿಸಿ ಓದಿದ್ರೆ ಏನಾಗ್ತದೆ? ಸದಾ ಆಗ್ತದೆ. ಸದಾ ಯಾರಿಗೆ? ಸದಾ ಹರಿಗೆ ದಾಸನಾಗೋ. ಸದಾ ಸರ್ವದಾ ಪರಮಾತ್ಮನಿಗೆ ದಾಸರಾಗಬೇಕು. ಯಾಕೆ ನೋಡಿ, ನೀವೆಲ್ಲೇ ಕಥೆಗಳು ಕೇಳಿದ್ರು ಬಹಳ ದೊಡ್ಡವರು ಹಿರಿಯರೆಲ್ಲ ಸೇರಿದ್ದೀರಿ ಸಭೆಯಲ್ಲಿ. ನೀವೆಲ್ಲ ಚಿಕ್ಕ ವಯಸ್ಸಿನಿಂದ ಕೇಳಿದ್ದೀರೆಲ್ಲ. ಈ ಕಥಾ ಪ್ರಾರಂಭ ಆದಾಗ, ಸಾಧು ಸಜ್ಜನರು ಸೇರಿದಾಗ, ಸಾಧು ಸಂತರು ಸೇರಿದಾಗ ಆ ಭಗವಂತನಿಗೆ ಗೋವಿಂದ ಹೇಳ್ತಾರೆ. ಏನು ಹೇಳ್ತಾರೆ? ಆಂಜನೇಯ ವರದ ಗೋವಿಂದ, ಶ್ರೀರಮಣ ಗೋವಿಂದ, ಹರ ನಮ ಪಾರ್ವತಿ ಪದ ಹರ ಹರ. ಈ ಹೆಸರುಗಳನ್ನೇ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಆ ಹೆಸರುಗಳು ಮಾತ್ರ ಹೇಳ್ತಾರೆ. ಅಲ್ಲಲ್ಲಿ ಕೂತಿರ್ತಾರೆ ನೋಡಿ, ಅವ್ರ ಹೆಸರುಗಳು ಯಾರು ಹೇಳ್ಕೊಳ್ಳೋದಿಲ್ಲ. ಇಂಥ ಭಗವಂತನ ಹೆಸರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ಸೌಭಾಗ್ಯವನ್ನ ಸರ್ವಮಂಗಳ ಉಂಟು ಮಾಡತಕ್ಕಂಥ ಶಕ್ತಿ ಆ ಭಗವಂತನ ಹೆಸರಿನಲ್ಲಿದೆ. ಆದ್ರಿಂದ ಆ ಭಗವಂತನ ಹೆಸರು ಹೇಳ್ತಾರೆ. ಅದಕ್ಕೆ ಈ ದಿವಸ ನೋಡಿ, ಶಾರ್ವರಿ ನಾಮ ಸಂವತ್ಸರ, ಕಳೆದ ಬಾರಿ ವಿಕಾರಿ ನಾಮ ಸಂವತ್ಸರ. ವಿಕಾರ ಅಂತ ಹೇಳಿದ್ರೆ ಸೌಂದರ್ಯವನ್ನ ವಿರುದ್ಧಗೊಳಿಸೋದು, ಅಸೌಂದರ್ಯ ಕುರೂಪಿ ಅಂತ ಅದನ್ನು ವಿಕಾರ ಅಂತಲೂ ಹೇಳ್ತಾರೆ. ಆ ಪರಮಾತ್ಮನ ಕ್ರೂರ ದೃಷ್ಟಿಗೆ ನಮ್ಮ ನಿಮ್ಮ ಈ ಪ್ರಕೃತಿ ಎಲ್ಲ ವಿಕಾರ ಆಗೋಯ್ತು. ಯಥೇಚ್ಛವಾದಂತಹ ಮಳೆಯಿಂದ ವಿಕಾರ ಆಗೋಯ್ತು. ಯಥೇಚ್ಛವಾದ ಕಾಯಿಲೆಗಳಿಂದ ಈ ಒಂದು ಪ್ರಕೃತಿ ವಿಕೋಪ ಆಗೋಯ್ತು. ಮನುಷ್ಯನಲ್ಲಿರ್ತಕ್ಕಂಥ ದುರಹಂಕಾರದಿಂದ ಪ್ರಕೃತಿ ವಿಕೋಪ ಆಗೋಯ್ತು. ಎಲ್ಲವನ್ನು ನಮಗೆ ಸೌಭಾಗ್ಯ ನೀಡು ಅಂತ ಹೇಳಿ ಆ ಪರಮಾತ್ಮನನ್ನು ಬೇಡಬೇಕು ನಾವು. ಆ
ಅವನ ಹೆಸರು ಹೇಳಿದ್ರೆ ಜನ್ಮ ಜನ್ಮಗಳ ಪಾಪದ ರಾಶಿಗಳು ದೂರ ಆಗ್ತದೆ. ಈ ನವರಾತ್ರಿಲಂತ ಶುಭ ಸಂದರ್ಭ ಯಾಕೆ ಪಾಪದ ರಾಶಿಗಳೇ ದೂರ. ಹೌದು, ಈ ನವರಾತ್ರಿ ಅಂತ ಹೇಳ್ತಾರಲ್ಲ, ಏನ್ ಹಾಕಿದ್ರೆ ಶಿವರಾತ್ರಿನೂ ಬರ್ತದೆ, ನವರಾತ್ರಿನೂ ಬರ್ತದೆ. ಹಾಗಿದ್ರೆ ಏನಪ್ಪ ಈ ರಾತ್ರಿಗಳಿಗೆ ಬಹಳಷ್ಟು ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷ ಅಂತ ಕೇಳ್ತೀರಿ. ಶಿವರಾತ್ರಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪರಶಿವ ತಾನು ಅಮೃತವನ್ನು, ಆ ವಿಷವನ್ನು ಪಾನ ಮಾಡಿದಾಗ, ಆ ವಿಷ ಅವನ ದೇಹವನ್ನು ಹೊಕ್ಕಾಗ, ಆತ ಮಲಗಿದಾಗ ಅವನ ನರನಾಡಿಯಲ್ಲೆಲ್ಲ ವಿಷ ಸಂಚಾರ ಆಗಿ ಶಿವ ಮರಣವನ್ನಪ್ತಾನಾದ್ರಿಂದ ಈ ದಿವಸ ಶಿವನನ್ನ ಮಲಗಿಸಬಾರ್ದು, ಅವನ ಸ್ಮರಣೆ ಮಾಡ್ತಾ ಇದ್ರೆ ಅವನು ಎದ್ದಿರ್ತಾನೆ. ಆದ್ರಿಂದ ಈ ದಿವಸ ಎಲ್ಲರೂ ಜಾಗೃತರಾಗಿರ್ಬೇಕು, ಎಚ್ಚರದಿದ್ದು ಆ ಪರಮಾತ್ಮ ಸ್ಮರಣೆ ಮಾಡಬೇಕು. ಇದು ಶಿವರಾತ್ರಿಯ ಮಹತ್ವವಾದ್ರೆ ಇನ್ನು ನವರಾತ್ರಿ, ಇನ್ನಿದು 9 ರಾತ್ರಿಗಳ ವಿಶೇಷವಾದಂಥದ್ದು. ಮಹಾನ್ ಕೋಪಿಯು ಪಾಪಿಯೂ ಆಗಿರ್ತಕ್ಕಂಥ ಮಹಿಷಾಸುರ ಲೋಕ ಕಂಟಕನಾಗಿರುವಾಗ ಜಗನ್ಮಾತೆಯನ್ನ ತ್ರಿಮೂರ್ತಿಗಳ ಸಹಿತವಾಗಿ ಎಲ್ಲರೂ ಸಹ ಮೊರೆ ಹೊಕ್ಕಿ ಬೇಡ್ತಾರಮ್ಮ, ಯಾವುದಾದ್ರೂ ಹೆಣ್ಣಿನಿಂದ ನನಗೆ ಸಾವು ಬಂದರೆ ಮಾತ್ರ ನನಗೆ ಸಾವು ಮರಣ ಬರಬೇಕು ಎಂಬುದಾಗಿ ಹೇಳಿದ್ದಾನೆ. ಮಹಿಷಾಸುರ ಅವನನ್ನು ಸಂಹಾರ ಮಾಡಬೇಕೆಂದಾಗ ಎಲ್ಲ ದೇವಾನುದೇವತೆಗಳು ಒಂದೊಂದು ದಿವಸ ಒಂದೊಂದು ಶಕ್ತಿ ಕೊಟ್ಟಂತೆ ಆ ಜಗನ್ಮಾತೆ 9 ದಿನಗಳ ಕಾಲ ಪರ್ಯಂತ ಒಂದೊಂದು ಶಕ್ತಿ ಕೊಡ್ತಾರೆ, ಪೂಜಿಸ್ತಾರೆ. ಆ 9ನೆಯ ದಿನ ಆ ತಾಯಿ ತನ್ನೆಲ್ಲ ಆಯುಧಗಳಿಗೂ ಪೂಜೆಯನ್ನ ದೇವಾನುದೇವತೆಗಳ ಮಾಡಿದಾಗ ದಶಮಿಯ ದಿನ ಅವರನ್ನು ಸಂಹಾರ ಮಾಡ್ತಾರೆ. ನವರಾತ್ರಿಯ ಮಹತ್ವ. ಆ ಮಹಿಷಾಸುರ ಮರ್ದನ ಆದಾಗ ಆ ತಾಯಿ ಹೇಳ್ತಾಳೆ, ಇಷ್ಟೆಲ್ಲ ನೀವು ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡಿದ್ದೀರಲ್ಲ, ಮುಂದೆಯೂ ಸಹ ಮುಂದೆ ಬಹುಕಾಲಕ್ಕೆ ಬರ್ತಕ್ಕಂಥ ಯುಗ ಯುಗಗಳಲ್ಲಿಯೂ ಸಹ ಯಾರು ನವರಾತ್ರಿಗಳಲ್ಲಿ ನನ್ನನ್ನು ಆರಾಧನೆ ಮಾಡ್ತಾರೋ, ನನ್ನ ಹೆಸರನ್ನು ಹೇಳ್ತಾರೋ, 1 ದಿನ ಅವರು ನನ್ನ ಜಪ ಮಾಡಿದರೆ 9 ದಿನದ ಫಲ ಕೊಡ್ತೇನೆ ಅಂತ. 1 ದಿವಸ, ಒಂದೇ 1 ದಿವಸ ನಾವು ಎಲ್ಲವನ್ನು ಮರೆತು ಆ ತಾಯಿಯ ಚರಣ ಸ್ಮರಣೆ ಮಾಡಿದ್ರೆ 9 ದಿನಗಳ ಫಲ ಕೊಡ್ತಾಳೆ ಆ ತಾಯಿ. ಇನ್ನು 9 ದಿವಸ ಮಾಡಿದ್ರೆ ಇನ್ನೆಲ್ಲ ಫಲ ಕೊಡ್ತಾಳೆ ಆ ತಾಯಿ. ಆದ್ರಿಂದ ಎಲ್ಲ ಕೂತಿದ್ದೀರಿ ಈ ದಿವಸ ನವರಾತ್ರಿಯಲ್ಲಿ. ಇವತ್ತು ಈ ದಿವಸ ತೃತೀಯ ದಿವಸ. ಆದ್ರಿಂದ ಎಲ್ಲರೂ ಆ ತಾಯಿಯ ಮಹಿಮೆಯನ್ನು ಕೇಳೋಣ ಈ ದಿವಸ. ರೇಣುಕಾ ಯಲ್ಲಮ್ಮ ದೇವಿಯ ಚರಿತ್ರೆ ಮಾಡೋಣ ಈ ದಿವಸ. ಎಲ್ಲರೂ ಸಹ ನನ್ನೊಟ್ಟಿಗೆ ಎಲ್ಲ ಒಂದು ಸಾರಿ ಭಕ್ತಿಯಿಂದ ಕೈ ಜೋಡಿಸಿ ಎಲ್ಲ ಗೋವಿಂದ ಆಡ್ಬೇಕು. ಆಮೇಲೆ ಕತೆ ಪ್ರಾರಂಭ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ, ಹರ ನಮ ಪಾರ್ವತಿ ಪದ ಹರ ಹರ. ಭಗವಂತ ತಾನು ಹೇಳ್ತಾನೆ ಗೀತೆಯಲ್ಲಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುತ್ಥಾನ ಧರ್ಮಸ್ಯ ಸಂಭವಾಮಿ ಯುಗೇ ಯುಗೇ. ಎಲ್ಲಿ ಭೂಮಿಯಲ್ಲಿ ಪಾಪದ ಹೊರೆ ಹೆಚ್ಚಾಗಿ ಅನ್ಯಾಯ ತಾಂಡವವಾಡಿ ಅಧರ್ಮ ಹೆಚ್ಚು ಎಲ್ಲಿ ಬೆಳೆಯುತ್ತದೆಯೋ ಆವಾಗ ಧರ್ಮವನ್ನು ಉಳಿಸಲು ನಾನು ಮತ್ತೆ ಹುಟ್ಟಿ ಬರ್ತೇನೆ. ಸಂಭವಾಮಿ ಎಲ್ಲ ಯುಗಗಳಲ್ಲಿಯೂ ನಾನು ಅವತಾರ ಮಾಡಿ ಬರ್ತೇನೆ. ಭಗವಂತ ಹೇಳ್ತಾನೆ
ಯಾವ ರೂಪದಲ್ಲಿ ಗೊತ್ತಿಲ್ಲ. ನರನಾಗಿ, ಕ್ರಿಮಿಕೀಟವಾಗಿ, ಪಶುವಾಗಿ, ನಾರಿಯಾಗಿ ಯಾವ ರೂಪದಲ್ಲಿ ಆ ಪರಮಾತ್ಮ ಬರ್ತಾನೋ ಗೊತ್ತಿಲ್ಲ. ಇಲ್ಲಿ ಏನಾಗಿದೆ, ಎಲ್ಲ ಭೂಲೋಕದಲ್ಲಿ ದೇವತೆಗಳನ್ನ, ಋಷಿ ಮುನಿಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂತಹ ಕಾಲದಲ್ಲಿ ರಾಕ್ಷಸರ ಹಾವಳಿ ಹೆಚ್ಚಾಗ್ತಾ ಇದೆ ದಿನ ದಿನಕ್ಕೂ ಸಹ. ಆ ಹಾವಳಿ ಹೆಚ್ಚಾಗ್ತಾ ಇರ್ತಕ್ಕಂತಹ ಕಾಲದಲ್ಲಿ ಆ ರಾಕ್ಷಸರೆಲ್ಲರೂ ದೇವಾನುದೇವತೆಗಳಿಗೆ ಅವಿರ್ಭಾಗ ಹೋಮವನ್ನ ಮಾಡಿ ಆ ಹೋಮದ ಶೇಷವನ್ನ ಫಲವನ್ನ ದೇವತೆಗಳಿಗೆ ಅರ್ಪಿಸ್ತಕ್ಕಂತಹ ಸಂದರ್ಭ. ಋಷಿ ಮುನಿಗಳು ಮಾಡ್ತಕ್ಕಂಥ ಯಾಗ ಯಜ್ಞಗಳನ್ನೆಲ್ಲ ಧ್ವಂಸ ಮಾಡ್ತಾರೆ. ಋಷಿ ಮುನಿಗಳನ್ನೆಲ್ಲ ತಾವು ಬಹಳಷ್ಟು ಬಾಧೆಪಡಿಸಿ ಗಾಯವನ್ನುಂಟು ಮಾಡ್ತಾರೆ. ಅವಾಗ ಬಳಲಿದರು ಸರಿ, ಬಳಲಿದರು ಸಾಧು ಸಜ್ಜನರು ಅಸುರರ ಕುರಕಾಟಕ್ಕೆ ಹರದೇ 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 ಎಲ್ಲ ಪೊರೆಯುವ ಭಾರ ನಿನ್ನದೆ ಶಿವ ಶಂಕರ ಪರಮಾತ್ಮ ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥ ಭಾರ ನಿನ್ನದು ಎಂಬುದಾಗಿ ಆ ಪರಮಾತ್ಮನಲ್ಲಿ ಶರಣಾಗತರಾಗಿ ಬರ್ತಾ ಇರತಕ್ಕಂತಹ ಕಾಲ. ನೇರವಾಗಿ ತಾವು ಆ ಲಕುಮಿ ರಮಣನಾಗಿರ್ತಕ್ಕಂತಹ ಆ ಹರಿಯ ಬಳಿಗೆ ಬರ್ತಾ ಇದ್ದಾರೆ. ಹೇ ಪರಮಾತ್ಮ ನಾರಾಯಣ, ಶ್ರೀಹರಿ ಶ್ರೀಹರಿ ನಾರಾಯಣ ಶಾಂತಿ ಸದನ ಪಾಪ ವಿನಾಶನ ಪಾಪ ವಿನಾಶನ ಪಾವನ ಶ್ರೀಹರಿ ಲಕ್ಷ್ಮೀ ರಮಣ, ಹೇ ಪರಮಾತ್ಮ ನಮ್ಮನ್ನು ನೀನು ಕಾಪಾಡಬೇಕು ಶ್ರೀಹರಿ ಎಂಬುದಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ ಆವಾಗ ಯಾವ ಶ್ರೀಹರಿ ಹೇಳ್ತಾನೆ, ಹೇ ಎಲೈ ಭಕ್ತರುಗಳಿರ, ನಾನು ಮುಂದೆ ನಿಮ್ಮನ್ನ ಕಾಪಾಡುವ ಸಲುವಾಗಿ ಮುಂದೆ ನಾನು ಅವತಾರ ಮಾಡ್ತೇನೆ. ಹೇಗೆ? ಕೊಡಲಿಯನ್ನು ಬಿಡಿದು ಚಡುಕರನ್ನೆಲ್ಲ ಚಟಾಡುವ ರಾಮ ಪರಶುರಾಮ ಭಾರ್ಗವ ರಾಮ ಎಂದೆನುತ್ತ
ನಾನು ಬರುವೆ ನಾನು. ಅಯ್ಯ, ಬ್ರಹ್ಮಾಂಡದಲ್ಲಿ ಅಧರ್ಮ ಹೆಚ್ಚಾದಾಗ ಪಾಪಿಷ್ಟನ ಸಂಹಾರ ಮಾಡಲು ನಾನು ಪರಶುವನ್ನು ಬಿಡಿದು ನಾನು ಕೊರಲೆನ್ನಿಡಿದು ಕೆಡುಕರನ್ನೆಲ್ಲ ಕೆಡವಿ ಚಂಡಾಡಲು ನಾನು ಪರಶುರಾಮನಾಗಿ ಅವತಾರಿಸುತ್ತೇನೆ. ಜಗನ್ಮಾತೆಯಾಗಿರ್ತಕ್ಕಂತಹ ಪಾರ್ವತೀ ದೇವಿಯ ಉದರದಲ್ಲಿ ಆಕೆ ರೇಣುಕೆಯಾಗಿ ಅವತಾರವೆತ್ತುವಳು, ಆಕೆಯ ಮಗನಾಗಿ ನಾನು ಅವತಾರವೆತ್ತುತ್ತೇನೆ ಎಂಬುದಾಗಿ ಪರಮಾತ್ಮ ಅವರಿಗೆ ಅಭಯವನ್ನಿತ್ತಾಗ ದೇವಾನುದೇವತೆಗಳಿರ್ತಾರೆ, ಪರಮಾತ್ಮ ನಾರಾಯಣ ಶೀಘ್ರದಲ್ಲಿ ಆದಷ್ಟು ಬೇಗ ನಮ್ಮ ಈ ಭವನಗಳನ್ನು ದೂರ ಮಾಡು, ರಕ್ಕಸರಿಂದ ಬರಬಹುದಾದಂತಹ ಬಾಧೆಗಳನ್ನು ದೂರ ಮಾಡು ಎಂಬುದಾಗಿ ಆ ನಾರಾಯಣನಲ್ಲಿ ಬೇಡಿದರೆ ಆಗಬಹುದು. ನಾರಾಯಣ ಎಲ್ಲರಿಂದ ಹೊರಟಿರುವಾಗ ಆ ಹರಿಯನ್ನೇ ಸ್ಮರಣೆ ಮಾಡ್ತಾ ಬರ್ತಾರೆ ತಿಲಂಗ. ಜಯ ಜಯ ಲೋಕಮನ ಜಯ 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 ಲೋಕಮನ ಜಯ ಜಯ ಆ ಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಬರ್ತಾ ಇದ್ರೆ ಬಹುವರ್ಷಗಳ ನಂತರ ಏನಾಗ್ತಾರೆ, ಇಲ್ಲಿ ದೇವತೆಗಳೆಲ್ಲರೂ ಭಗವಂತನಲ್ಲಿ ಮೊರೆ ಇಟ್ಟಾಗ ಆ ವೈಕುಂಠವಾಸನಾಗಿರ್ತಕ್ಕಂಥ ಆ ಶ್ರೀಹರಿ ತಾನು ಅವತಾರ ಮಾಡಲು ಮನ ಮಾಡಿದ್ದಾನೆ. ಭೂಲೋಕದಲ್ಲಿ ಯಾವ ಪರಮಾತ್ಮ ತಾನು ಕನ್ಯಾಕುಬ್ಜ ದೇಶದಿ ವಂಶದ ರಸ ರೇಣುಕ ರಾಜನೆಂಬುವನು ಕನ್ಯಾಕುಬ್ಜ ದೇಶದ ಅರಸ ರೇಣುಕ ರಾಜ. ಮಕ್ಕಳಿಲ್ಲ, ದೇವಾರು ದೇವತೆಗಳಲ್ಲಿ ತಪವನ್ನಾಚರಿಸಿದರೆ ಪರಮಾತ್ಮನ ಬೇಡ್ತಾನೆ, ಹೇ ಸ್ವಾಮಿ ಶಿವರಲ್ಲಿ ಮಕ್ಕಳಿಲ್ಲದ ಸಿರಿ ಶವಕಿಚ್ಚಿದ ಅಖಿಲಾಭರಣ ಪತಿ ಶೂನ್ಯ ಅಂಗನ ವಿಭವ ಮಕ್ಕಳು ಇಲ್ಲದೆ ಇರತಕ್ಕಂತ ಸಿರಿ, ಪತಿ ಇಲ್ಲದ ಸತಿ ಎಷ್ಟು ಅಲಂಕಾರ ಮಾಡಿಕೊಂಡರೂ ಅದು ಎಷ್ಟು ವ್ಯರ್ಥವೋ, ಅದೇ ರೀತಿಯಾಗಿ ಮಕ್ಕಳು ಇಲ್ಲದೆ ಇರತಕ್ಕಂತ ಸಿರಿ ಎಲ್ಲವೂ ವ್ಯರ್ಥ. ಬಾಲಕರಿರಬೇಕು, ಬಾಲೆಗೆ ಬಾಲಕರಿರಬೇಕು, ಬಾಲಕರಿರಬೇಕು, ಬಾಲೆಗೆ ಬಾಲಕರಿರಬೇಕು, ಬಾಲಕರಿಲ್ಲದ ಹೆಣ್ಣಿನ ಬಾಳು, ಬಾಲಕರಿಲ್ಲದ ಹೆಣ್ಣಿನ ಬಾಳು ಕಣ್ಣೀರಿನ ಗೋಳು, ಕಣ್ಣೀರಿನ ಗೋಳು, ಕಣ್ಣೀರಿನ ಗೋಳು, ಕಣ್ಣೀರಿನ ಗೋಳು. ಬಾಲಕರಿರಬೇಕು, ಬಾಲೆಗೆ ಬಾಲಕರಿರಬೇಕು, ತಂಗೆ ಇಲ್ಲದ ಬಾವಿ ಎಷ್ಟಿದ್ದರೇನು, ತಂಗೆ ಇಲ್ಲದ ಬಾವಿ ಎಷ್ಟಿದ್ದರೇನು, ಸಂಸಾರ ಮನೆಯಲ್ಲಿ ಸಿರಿದಲ್ಲವೇನು,
ಪಾಲಕರಿರಬೇಕು, ಪಾಲೆಗೆ ಪಾಲಕರಿರಬೇಕು, ಪಾಲಕರಿರಬೇಕು, ಪಾಲೆಗೆ ಪಾಲಕರಿರಬೇಕು. ಅಪುತ್ರಸ್ಯ ಗತಿರ್ನಾಸ್ತಿ. ಮಕ್ಕಳು ಇಲ್ಲದೆ ಇದ್ರೆ ಅವರಿಗೆ ಮೋಕ್ಷ ಇರುವಂತೆ. ಅದರ ಅರ್ಥ ಅದಲ್ಲ. ನಮ್ಮಲ್ಲಿ ಆ ರೀತಿ ಮಾಡಿದ್ದಾರೆ. ಮಕ್ಕಳು ಇಲ್ಲದವರಿಗೆ ಸದ್ಗತಿ ಇಲ್ಲ ಅಂತಲ್ಲ, ಮಕ್ಕಳನ್ನ ಮಕ್ಕಳ ರೀತಿ ಯಾರು ಪ್ರೀತಿಸೋದಿಲ್ವೋ ಅವರಿಗೆ ಸದ್ಗತಿ ಇಲ್ಲ ಅಂತ. ನೋಡಿ, ಕೆಲವರು ಪ್ರೀತಿ ಮಾಡ್ತಾರೆ, ತಮ್ಮ ಮಕ್ಕಳನ್ನು ಮಾತ್ರ ಅಯ್ಯೋ ನನ್ನ ಮಗ ಬಂಗಾರ, ಅಯ್ಯೋ 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 ನನ್ನ ಮಗ, ಅಯ್ಯೋ ಕಾಲಿಟ್ಬಿಟ್ಟ, ನೋಡಿ 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 ಕೆಸರಾಗೋಗ್ಬಿಡ್ತು. ಇನ್ನೊಬ್ರು ಮಕ್ಕಳು ಕೆಸರಲ್ಲಿ ಬಿದ್ದು ಉಳ್ಳಾಟ, ಅಯ್ಯ ಇದು ಅನಿಷ್ಟ, ಅಲ್ಲೇ 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 ಇರಲಿ ಅದ್ರದ. ಅವ್ರಿಗೆ 101 ಜನ ಮಕ್ಕಳಿದ್ರು ಮೋಕ್ಷ ಸಿಕ್ಕೋದಿಲ್ಲ. ಅವರು ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿ, ಸದ್ಗತಿ ಇಲ್ಲ ಮಕ್ಕಳಿಲ್ಲದವರಿಗೆ ಅಂತಲ್ಲ, ಮಕ್ಕಳನ್ನ ಮಕ್ಕಳ ರೀತಿ ಯಾರು ನೋಡೋದಿಲ್ವೋ ಅವರಿಗೆ ಸದ್ಗತಿ ಇಲ್ಲ. ಜಿಗಿಟ್ಟಿದ್ರೆ ಎಲ್ರಿಗೂ ನೋವೇ ಆಗ್ಬೋದು, ಚುಚ್ಚಿದ್ರೆ ಎಲ್ರಿಗೂ ರಕ್ತನೇ ಬರೋದು. ಯಾರು ಮಕ್ಕಳಾದ್ರೂ ಅಷ್ಟೇ, ಮಕ್ಕಳ ಭಾವದಿಂದ ಪ್ರೀತಿ ಮಾಡಿದ್ರೆ ಅದಕ್ಕೆ ಭಗವಂತ ಒಲಿತಾನೆ. ಯಾಕೆ ಭಗವಂತ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ನಿಜವಾಗಿಯೂ ಆ ಮಕ್ಕಳ ಹೃದಯದಲ್ಲಿರ್ತಾನೆ. ಮಕ್ಕಳಿಗೆ ಕಪಟ ಗೊತ್ತಿಲ್ಲ. ಮಕ್ಕಳಿಗೆ ಮನಸ್ಸಿನಲ್ಲಿ ಒಂದು ಹಿಡ್ಕೊಂಡು ಮುಖದಲ್ಲಿ ನಗು ತುಂಬಿಕೊಂಡು ಮಾತಾಡ್ಲಿಕ್ಕೆ ಬರೋದಿಲ್ಲ, ಇದ್ದದನ್ನು ಪಟ್ ಅಂತ ಹೇಳ್ಬಿಡ್ತಾವೆ. ಅದಕ್ಕೆ ಅಂತ ಹೃದಯದಲ್ಲಿ ಭಗವಂತ ಇರ್ತಾನೆ. ಆದ್ರಿಂದ ಮಕ್ಕಳನ್ನ ಮಕ್ಕಳ ತರ ನೋಡ್ಬೇಕು. ಯಥಾಭಾಗದಲ್ಲಿ ಏನಾಗಿದೆ, ಯಾವ ರೇಣುಕ ರಾಜ ತಾನು ದೇವತೆಗಳನ್ನು ಬೇಡ್ತಾನೆ, ಬೇಡ್ತಾ ಇದ್ರೆ ಇಲ್ಲಿ ಅಶರೀರವಾಣಿ ಆಗ್ತಾ ಇದೆ. ಅಯ್ಯ ಅರಸ, ಶಾಂತ ಯಜ್ಞವನ್ನು ಮಾಡೋ, ಶಾಂತ ಯಜ್ಞವನ್ನು ಮಾಡಪ್ಪ. ಏನದು? ಆ ಯಜ್ಞವನ್ನ ಮಾಡಿದ್ರೆ ಸಾಕು, ನಿನಗೆ ಆ ಸಂತಾನ ಏನು ಬೇಡ್ತಾ ಇದ್ದೋ ನೀನು, ಆ ಮಕ್ಕಳು ನಿನಗೆ ದೊರಕ್ತವೆ. ಏನು ಯಾಗ ಮಾಡಬೇಕು, ಹೇಗೆ ಮಾಡಬೇಕು, ಆ ಸಮಯದಲ್ಲಿ ನಾನು ನಿನಗೆ ಅರಿವು ಮೂಡಿಸ್ತೇನೆ ಅಂತ. ನೋಡಿ, ಭಗವಂತ ಅರಿವು ಮೂಡಿಸೋದು ಯಾವ ರೂಪದಲ್ಲಿ ಬರ್ತಾನೆ? ಗುರುವಿನ ರೂಪದಲ್ಲಿ ಬರ್ತಾನೆ, ತಂದೆ ತಾಯಿಗಳ ರೂಪದಲ್ಲಿ ಬರ್ತಾನೆ ಆ ಭಗವಂತ. ಆದ್ರಿಂದ ನಮ್ಮಲ್ಲಿ ಹಿರಿಯರು ಅದಕ್ಕೆ ಹೇಳಿದ್ದು, ತಂದೆ ತಾಯಿ ಗುರು ಹಿರಿಯರಿಗೆ ಅವರಿಗೆ ತಲೆ ಬಾಗು ಅಂತ ಹೇಳಿದ್ರು, ಅವರ ಮುಂದೆ ಬೀಗು ಅಂತ ಹೇಳಲಿಲ್ಲ ಯಾರು. ಯಾಕೆ? ತಂದೆ ತಾಯಿ ಗುರು ದೈವ, ಇದಕ್ಕೆ ನಾವು ತಲೆ ಬಾಗಿದ್ರೆ ಅವರು ಸಮಾಜದಲ್ಲಿ ತಲೆ ಎತ್ತಿ ಬಾಳೋ ಹಾಗೆ ಮಾಡ್ತಾರೆ. ನಾವು ಅವ್ರ ಎದುರಿಗೆ ತಲೆ ಎತ್ತಿದ್ರೆ ಸಮಾಜದಲ್ಲಿ ತಲೆ ತಗ್ಗಿಸೋ ಹಾಗೆ ಹೋಗ್ತದೆ. ನಮಗೆ ಎಲ್ಲಿ ತಲೆ ಎತ್ತಬೇಕು, ಎಲ್ಲಿ ತಲೆ ಬಾಗಿಸಬೇಕು ಅದೇ ಗೊತ್ತಿಲ್ಲ ಮನುಷ್ಯನಿಗೆ. ನೋಡಿ, ಕೆಲವರು ಇವತ್ತೆಲ್ಲ ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಅಂತ ಹೇಳ್ತೇವೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂತಹ ನೌಕರಿದಾರರು ಅಂತ ಹೇಳ್ತೇವೆ, ಅವರೆಲ್ಲ ಸರ್ಕಾರದ ಪ್ರತಿನಿಧಿಗಳು ಅಂತ ಹೇಳ್ತೇವೆ. ಕೆಲವು ಮಠ ಮಂದಿರಗಳಿಗೆ ಹೋದಾಗ ಗುರುಗಳ ಎದುರಿಗೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಇವತ್ತೆಲ್ಲ ನಾವು ಟಿವಿ ದೂರದರ್ಶನ ಮಾಧ್ಯಮದಲ್ಲಿ ನೋಡ್ತಾ ಇರ್ತೇವೆ. ಬಾಗಬೇಕು. ತುಂಬಿರೋ ವಸ್ತು ಯಾವಾಗ್ಲೂ ಬಾಗ್ತದೆ, ತುಂಬದೇ ಇರ್ತಕ್ಕಂಥ ವಸ್ತು ಯಾವಾಗ್ಲೂ ಬೀಗ್ತದೆ. ನೋಡಿ, ಗೊನೆ ತುಂಬಿರ್ತಕ್ಕಂಥ ಬಾಳೆ ಮರ ಬಾಗ್ತದೆ. ಯಾಕೆ? ಗೊನೆ ತುಂಬಿರ್ತದೆ. ಅಲ್ಲಿ ಗೊನೆ ತುಂಬಿರ್ತಕ್ಕಂಥ ಬದ್ದ ಪೈರು ನೋಡಿ ಬಾಗ್ತದೆ. ಯಾಕಂದ್ರೆ ಗೊನೆ ಅದ್ರಲ್ಲಿ ತುಂಬಿರ್ತದೆ, ರಾಗಿ ತುಂಬಿರ್ತದೆ, ಬಾಗ್ತದೆ. ತುಂಬದೇ ಇರ್ತಕ್ಕಂಥದ್ದೇ ಬೀಗೋದು ಜಾಸ್ತಿ. ಹಾಗೆ ಜ್ಞಾನ ತುಂಬಿರ್ತಕ್ಕಂಥ ಮನುಷ್ಯ ಯಾವಾಗ್ಲೂ ಬಾಗುತ್ತಾನೆ. ಅವನು ಬಾಗ್ತಾನೆ, ಅವನ ಹತ್ರ ಬರೋವರಿಗೆ ತಾನು ತಲೆ ತಗ್ಗಿಸುವ ಹಾಗೆ ಮಾಡ್ತಾನೆ. ಅಂದ್ರೆ ಗೌರವ ಸೂಚಿಸುವ ಹಾಗೆ ಮಾಡ್ತಾನೆ ಅಂತ. ತಲೆ ತಗ್ಗಿಸುವ ಹಾಗೆ ಅಂತ ಅಂದ್ರೆ ಅಪಮಾನ ಮಾಡ್ತಾನೆ ಅಂತಲ್ಲ, ಬಾಗಿ ಬಾಳೋದನ್ನ ಹೇಳ್ಕೊಡ್ತಾನೆ. ಶಕ್ತಿ ಶಾಂತಿ ಯಾಗವನ್ನು ಮಾಡ್ತಾ ಇದ್ದಾನೆ ಮಹಾರಾಜ. ರೆಡ್ಡಿ ಸುಯಜ್ಞಾರಂಭವ
ಅವನು ಬೇಗ ಯಾಗ ಯಜ್ಞವನ್ನು ಮಾಡ್ತಾನೆ. ಮಾಡ್ತಾ ಇದ್ರೆ ಇಲ್ಲಿ ಏನಾಗಿದೆ, ಥಳ ಥಳ ಒಲಿಸುವ ತೇಜ ಕುಂಡದಲ್ಲಿ ಪುಟ್ಟಿದರಾಗ ದೇವಿ, ಹಣಗಳ ಹೊರವ ತೇಜ ಕುಂಡದಲ್ಲಿ ಪ್ರಸನ್ನಳಾಗಲು ದೇವಿ, ದೇವರಿಯದ ಎಲಗಿ ಬಲಿಯುತ್ತಲೇ ಬಲವತ್ತಿಸಲು ಬಂದಳು ನಾವು ದೇವಿ. ಏಕದಾ ಭಗೀರಥಿ ತಾನು ಸಂಚರಿಸುವದ ಬಂದನು ದೇವಿ. ಏಕವೀರನಾಮದಿ ತಾನು ಅವತರಿಸ ದೇವಿ, ಅವತರಿಸಿದಳು ಆ ತಾಯಿ ಥಳ ಥಳನ ಒಳೆಯುತ್ತಕ್ಕಂತಹ ಆ ಒಂದು ಅಗ್ನಿ ಕುಂಡದಿಂದಲೇ ಉದ್ಭವಿಸಿ ಮಗುವಾಗಿ ಬಂದು ಆ ರೇಣುಕರಾಜನ ಬದಿಲನ್ನು ಸೇರ್ತಾಳೆ. ಜಗನ್ಮಾತೆ ಹುಟ್ಟಿದ್ದಾಳೆ ಆತ. ಆ ಮಾತೆ ಎಲ್ಲಿಲ್ಲದ ಸಂತೋಷ, ಏನು ಆನಂದ, ಏನು ಸಂತೋಷ ಉಂಟಾಗ್ತಾ ಇಲ್ಲ ಆ ಅರಮನೆಯಲ್ಲಿ. ಬಹಳಷ್ಟು ವರ್ಷ ಯಾವ ಮಕ್ಕಳು ಇಲ್ಲದೆ ಇರತಕ್ಕಂತಹ ಆ ಅರಮನೆಯಲ್ಲಿ ಮಕ್ಕಳಾಗಿರ್ತಕ್ಕಂತಹ ಕಾಲ. ಆ ಮಕ್ಕಳು ಹುಟ್ಟಿದ್ರೆ ಏನು ಅಲ್ಲಿ ಸಂತೋಷವೋ ಸಂತೋಷ. ನಾಮಕರಣ ಶಾಸ್ತ್ರ ನಡೀತದೆ. ರೇಣುಕರಾಜನ ಮಗಳಾಗಿರ್ತಕ್ಕಂತಹ ಆದ್ದರಿಂದ ರೇಣುಕಾ ರೇಣುಕಾ ಎಂಬುದಾಗಿ ಆಕೆ ಕರೀತಾಳೆ. ಆ ತಾಯಿಯ ರೂಪ ಎಂತಹದ್ದು, ಆ ತಾಯಿಯ ಚೆಲುವು ಎಂತಹದ್ದು, ಹೇಗಿದ್ದಾಳೆ ಅಮ್ಮ. ಬಂಗಾರದ ಲತೆಯಂತ ಬಳುಕುವಳು ಮಾಡುವಂತೆಯ ಕೊಂಡ ಕಟ್ಟಿಯ ಗಾಳಿಗೆ ಆಗಲಿಗೆ ತುಂಬುವ ಮೋಹನ ಮಾಲೆಯ ಕರಗೆ ಕಟ್ಟಿಹಳು. ಬಂಗಾರದ ಲತೆಯಂತ ಬಳುಕುವಳು ಮಾಡುವಂತೆಯ ಕೊಂಡ ಕಟ್ಟಿಹಳು ಗಾಳಿಗೆ ಆಗಲಿಗೆ ತುಂಬುವ ಮೋಹನ ಮಾಲೆಯ ಕರಗೆ ಕಟ್ಟಿಯ ರಂಗು ಮನೆಯ ತುಂಬುವ ನಿಟ್ಟಿಹಳು. ಅಂಗದ ಅರಿವುಂದಕ್ಕೆ ಸೌಗಂಧ, ಅಂಗದ ಅರಿವುಂದಕ್ಕೆ ಸೌಗಂಧ ಅರಳಿಕೆ ಕಡಲ್ಪಾದ ಹಿಂಗೊಮ್ಮ ಹೆರಳ ಬಂಗಾರ ಅರ್ಜರಿಯ ಸಲಗಿ ವೈಚಾರ ಅರಬಿನ ಮಲ್ಲಿಕಾಹಾರ ಆ ಬೆಗಿನ ಕುಂಭಸ ಬಗಿನ ಕುಂಭಸ ಉಳಿದ ಮಲ್ಲಿಗೆ ತೆರೆಗೆ ಮೇಲೆ ತಾನಿಟ್ಟು ನದಿಗೆ ಮೇಲೆ ಕರಬಿಟ್ಟು ನದಿದಳು ಕಡಗಿದಳು ನೆನೆಸಿದಳು 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 ನೆನೆಸಿದಳು. ಬಂಗಾರದ ಲತೆಯಂತ ಬಳುಕುವ ಬಾದು ಬಂದಿಗೆಯ ಮಂಡ ಕಟ್ಟಿಹಳು ಮುಂಗಾರಿಯ ಆಗಲಿಯ ತೆಗುವ ಮೋಹನ ಮಾಲೆಯ ಕಡೆಗೆ ಕಟ್ಟಿಯ ರಂಗು ಮಳೆಯ ತುಂಬಲವ ನೆಟ್ಟಿಹಳು. ಆದಿಶಕ್ತಿಯ ದಕ್ಷಿಣಿ ಮಹಾಮಾತಾಜಿ. ಹೇಗಿದೆ ಆ ತಾಯಿಯ ಸೌಂದರ್ಯ, ಬಂಗಾರದ ಲತೆಯಂತೆ ಬೆಳಗ್ತಾಳೆ. ಏನಪ್ಪ ಆ ತಾಯಿಯ ಸೌಂದರ್ಯ ವಿಶೇಷವಾದ್ದು. ಅಂಗದ ಸೌಗಂಧಕ್ಕೆ ಅಳಿಬೃಂದ ನವತರುಣಿಯರು ಶಶಿಕಿರುಣಿಯರು ಸುವರುಣಿಯರಾರು ಪಿಳಿಬಿಹರು. ನವತರುಣಿಯರು ಶಶಿಕಿರುಣಿಯರು ಸುವರುಣಿಯರಾರು ಪಿಳಿಬಿಹರು. ಜಯ ಜಗದಂಬ ಹೇ ಜಗದಂಬ ಸಿಂಹವಾಹಿನಿ ಪ್ರಥಮ ಪೂಜಿತೆ. ಜಯ ಜಗದಂಬ ಹೇ ಜಗದಂಬ ಸಿಂಹವಾಹಿನಿ ಪ್ರಥಮ ಪೂಜಿತೆ. ಬಂಗಾರದ ಲತೆಯಂತ ಬಳುಕು ಮರುಮಾಡು ಬಂದಿಗೆ ಮಂಡ ಕಟ್ಟಿಹಳು ಮುಂಗಾರಿಗೆ ಆಗಲಿಗೆ ತುಂಬುವ ಮೋಹನ ಮಾಲೆಯ ಕಡೆಗೆ ಕಟ್ಟಿಯ ರಂಗು ಮನೆಯ ತುಂಬುರವ ನಿಟ್ಟಿಹಳು ತುಗಿದೆಲ್ಲವ ನಿಟ್ಟಿಹಳು ಮೋಹನ ಮಾಲೆಯ ಕಡೆಗೆ ಕಟ್ಟಿಹಳು. ಆದಿಶಕ್ತಿ ಜಗಜ್ಜನ ಮಹಾಮಾತಾಜಿ. ಯಾವ ಆ ಜಗನ್ಮಾತೆ ತಾನು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಗುರುಗಳ ಬಳಿಗೆ ಬರ್ತಾ ಇದ್ದಾನೆ. ಸಕಲ ವಿದ್ಯಾ ಪಾರಂಗತಳಾಗಿ ಪ್ರಾಯಕ್ಕೆ ಬಂದಿದ್ದಾಳೆ, ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ರೇಣುಕರಾಜನಿಗೆ ಒಂದು ಚಿಂತೆ ಅವನಿಗೆ. ಏನು ಚಿಂತೆ? ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾಳ ನನ್ನ ಮಗಳು. ಇವಾಗ ನಾನು
ಅವಳಿಗೆ ಸರ್ವಶಕ್ತನು ಸಮರ್ಥನೂ ಆಗಿರಬಹುದಾದಂತಹ ಒಂದು ವರನನ್ನು ಕೊಟ್ಟು ಮದುವೆ ಮಾಡಬೇಕಲ್ಲ. ಸಂದರ್ಭದಲ್ಲಿ ಏನಾಗಿದೆ ಇಲ್ಲಿ, ತಾನು ಒಂದು ಸ್ವಯಂವರವನ್ನ ಏರ್ಪಡಿಸ್ತಾ ಇದ್ರೆ ಯಾವ ತೇಜೋಪುಣ್ಯನೂ ಆಗಿರಬಹುದಾದಂತಹ ಮಹಾನ್ ತೇಜಸ್ವಿಯಾಗಿ ಮಹಾನ್ ಶಿವಭಕ್ತನಾಗಿ ಅವತರಿಸಿರಬಹುದಾದಂತಹ ಜಮದಗ್ನಿ ಮಹರ್ಷಿ ತಾನು ತನ್ನ ತಂದೆಯಾದ ರುಚಿಕ ಮಹರ್ಷಿಯೊಡನೆ ತಾನು ಬರ್ತಾ ಇದ್ರೆ ಆ ಸ್ವಾಮಿ ಆ ಜಮದಗ್ನಿ ಮಹರ್ಷಿಯ ಸೌಂದರ್ಯ ಹೇಗಿದೆ. ಫಳಫಳ ಹೊಳೆಯುವ ನಯನಗಳಿಂದ ಫಳಫಳ ಹೊಳೆಯುವ ಕೇಶಗಳಿಂದ ಫಳಫಳ ಹೊಳೆಯುವ ನಯನಗಳಿಂದ ಫಳಫಳ ಹೊಳೆಯುವ ಕೇಶಗಳಿಂದ ಅನುದಯದ ವಿಜಯವೆಲ್ಲ ಕನ್ನರು ಅನುದಯದಿಂದಲೇ ಜಗವೆಲ್ಲ ಕನ್ನರು ಅನುರಾಧದಲ್ಲಿ ನಾರಾಯಣ ನಾರಾಯಣ ಯಾವ ಮಹರ್ಷಿಗಳು ಫಲಫಲನ್ನೇ ಉಳಿತಾ ಇದ್ದಾರೆ, ಎಷ್ಟು ತೇಜೋಪುಂಜರಾಗಿದ್ದಾರೆ, ಥಳ ಥಳನೆ ಕಂಗೊಳಿಸ್ತಾ ಇದೆ. ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಶಿವ ಶಿವ. ಆ ಮಹರ್ಷಿಗಳು ಬರ್ತಾ ಇದ್ರೆ ರೇಣುಕರಾಜನಿಗೆ ತಿಳಿತದೆ, ಓಹೋ ನನ್ನ ಮಗಳಿಗೆ ಸರಿಯಾದ ವರನೆಂದರೆ ಈತನೇ. ಸ್ವಾಮಿ ರುಚಿಕ ಮಹರ್ಷಿಗಳಿಗೆ ಹೇಳ್ತಾರೆ, ಸ್ವಾಮಿ ನನ್ನ ಮಗಳ ಸ್ವಯಂವರವಿದೆ, ತಾವು ದಯಮಾಡಿ ಬರಬೇಕು, ನಿಮ್ಮ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದ್ರೆ, ಇಲ್ಲಪ್ಪ ಆ ಸ್ವಯಂವರಕ್ಕೆ ನಾನು ಬರ್ತೇನೆ ನನ್ನ ಮಗನನ್ನು ಕರೆದುಕೊಂಡು ಎಂಬುದಾಗಿ ಹೇಳಿದೆ. ಆ ಸ್ವಯಂವರಕ್ಕೆ ಬಂದಿದ್ದಾರೆ, ದೇಶದ ರಾಜರುಗಳೆಲ್ಲ ಬರ್ತಾ ಇದ್ದಾರೆ. ಅಂಗ ಕಲಿಂಗ ಅಶ್ವಿನ ಕೊಂಕಣ ಮಾನವ ಮೊದಲಾದ ಚಪ್ಪನ್ನಾರು ದೇಶ 56 ದೇಶಗಳ ರಾಜರುಗಳೆಲ್ಲರೂ ಬರ್ತಾರೆ. ಬಂದಿರತಕ್ಕಂತಹ ಸಂದರ್ಭ, ದೇಶಗಳ ರಾಜರೆಲ್ಲರೂ ಬಂದಿರತಕ್ಕಂತಹ ಕಾಲ, ಆ ರೇಣುಕಾ ದೇವಿಯ ತಾಯಿ ತಾನು ಹೂಮಾಲೆಯನ್ನು ಹಿಡಿದು ಬರ್ತಾಳೆ. ಆ ಹೂಮಾಲೆನ ಹಿಡಿದು ಬರ್ತಾ ಇದ್ರೆ ಆ ತಾಯಿ ಹೇಗೆ ಬರ್ತಾಳೆ, ಬಂಗಾರದ ಲತೆಯಂತೆ ಸುಗಂಧದಂತೆ ಮೋಹನ ಮಾಲೆಯ ಗಳಕ್ಕೆ ಕಟ್ಟಿ ಸರ್ಪಾಕಾರದಂತೆ ನಡೆಯುತ್ತ ಆ ತಾಯಿ ನಡೆದುಕೊಂಡು ಬರ್ತಾ ಇದ್ರೆ ಆಕೆಯ ಸೌಂದರ್ಯಕ್ಕೆ ಎಲ್ಲರೂ ಮೂರ್ಛೆ ಹೋಗ್ತಾರೆ. ಆ ತಾಯಿಯ ಸೌಂದರ್ಯಕ್ಕೆ ನೇರವಾಗಿ ಬಂದು ಆ ಮಹಾದೇವನ ಆಜ್ಞೆಯಂತೆ ಜಮದಗ್ನಿ ಮಹರ್ಷಿಗಳ ಕೊರಳಿಗೆ ಆಹಾರವನ್ನು ಹಾಕ್ತಾಳೆ. ಆದಿಶಕ್ತಿ ಆ ಜಮದಗ್ನಿ ಮಹರ್ಷಿಗಳ ಕೊರಳಿಗೆ ತಾನು ಹಾರವನ್ನು ಹಾಕಿದ್ರೆ ಇಲ್ಲ ಅಲ್ಲಿರ್ತಕ್ಕಂಥ ರಾಜ ಮಹಾರಾಜರುಗಳೆಲ್ಲರೂ, ಓಹೋ ಇದು ಮೊದಲೇ ಸಂಚು, ನಮ್ಮಂತ ವೀರಾದಿ ವೀರರನ್ನೆಲ್ಲ ಕರೆಸಿ ಅಪಮಾನ ಮಾಡಿ ಯಾವುದೋ ಒಬ್ಬ ಈ ಸಾಧುವಿಗೆ ಕೊಟ್ಟು ನಿನ್ನ ಮಗಳನ್ನು ಮದುವೆ ಮಾಡ್ತಾ ಇದೀಯಾ, ಆ ಯುದ್ಧಕ್ಕೆ ಅಂದಾಗ ರುಚಿಕ ಮಹರ್ಷಿಗಳು ಹೇಳ್ತಾರೆ ತನ್ನ ಮಗನಿಗೆ ಜಮದಗ್ನಿಗೆ, ಅಯ್ಯ ಈ ಮೂರ್ಖರೆಲ್ಲ ನಮ್ಮನ್ನು ಏನ್ ತಿಳ್ಕೊಂಡಿದ್ದಾರೆ, ಕೇವಲ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡಿರ್ತಕ್ಕಂತಹ ಬೂದಿ ಬಡುಕರು ಅಂತ ತಿಳ್ಕೊಂಡಿದ್ದಾರಲ್ಲ, ಸೋಲಿಸುವ ಪ್ರತಾಪವನ್ನ ಎಂದಾಕ್ಷಣ ಜಮದಗ್ನಿ ತಾನು ಖಡ್ಗವನ್ನು ಹಿಡಿದುಕೊಂಡು ಅಲ್ಲಿರ್ತಕ್ಕಂಥ ರಾಜರುಗಳ ಮೇಲೆ ಪ್ರಹಾರವನ್ನು ಮಾಡಿದ್ರೆ ಹಲವರು ಮೂರ್ಛೆ ಹೋಗ್ತಾರೆ, ಹಲವರು ಪ್ರಾಣ ಕಳೆದುಕೊಳ್ತಾರೆ, ಇನ್ನ ಕೆಲವರು ಅಂಗಾಂಗಗಳನ್ನು ಕಳೆದುಕೊಳ್ತಾರೆ. ಎಲ್ಲರೂ ಈ ಜಮದಗ್ನಿ ಋಷಿಯಲ್ಲಿ ಶರಣಾಗತರಾಗಿರುವಾಗ ಇಲ್ಲಿ ತಾವು
ಆ ತತ್ಕ್ಷಣದಲ್ಲಿ ಆ ರೇಣುಕೆಯನ್ನು ವಿವಾಹವಾಗಿ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ಬರ್ತಾ ಇದ್ರೆ ಇಲ್ಲಿ ಏನಾಗಿದೆ, ಪ್ರತಿನಿತ್ಯವೂ ಶಿವ ಧ್ಯಾನ, ಪತಿಯ ಪಾದ ಪೂಜೆಯಲ್ಲಿ ನಿರತಳಾಗಿದ್ದಾಳೆ ಯಾವ ಆ ತಾಯಿ. ಉದಯ ಕಾಲದೊಳೆದು ಪತಿ ಪಾದಕ್ಕೆರಗಿ ಪರಶಿವೆ ಪಾಲಿಸು ಎಂದಳಾಸುಳೆ. ಸೂರ್ಯೋದಯಕ್ಕಿಂತ ಮೊದಲೇ ತಾನೆಂದು ತನ್ನ ಪತಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಂತ ಪ್ರತಿ ದಿವಸ ಜಗನ್ಮಾತೆ. ಇಲ್ಲಿ ಯಾವ ಆ ಜಗನ್ಮಾತೆ ತಾನು ಉದಯ ಕಾಲದೊಳೆದು ಪತಿ ಪಾದಕ್ಕೆರಗಿ ಪರಶಿವ ಪಾಲಿಸು ಎಂದಳು ಸುಗುಡೆ. ಅಂಗಳದಲ್ಲಿ ರಂಗವಲಿಯನಿಟ್ಟು ಮಂಗಳಾಗಿ ಬಂದಳು. ಯಾವ ಆ ತಾಯಿ ಪತಿಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂತಹ ಕಾಲ ನಾರದ ಮಹಾತ್ಮರು ನೋಡ್ತಾರೆ. ಇದೇನಿದು, ಇಲ್ಲಿ ಈ ರೀತಿಯ ಕಾಲ ಕಳೀತಾ ಇದ್ದಾರೆ. ಪರಶುರಾಮ ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹುಟ್ಟತಕ್ಕಂತಹ ಕಾಲ ಬಂದೊದಗಿದೆ. ತಾಯಿ ಹತ್ರ ಬರ್ತಾರೆ ನಾರದ ಮಹಾತ್ಮರು, ಆ ಹರಿಯ ಸ್ಮರಣೆಯನ್ನು ಮಾಡ್ತಾ ಬರ್ತಾರೆ. ಕರುಣಾಭರಣ ಸುಂದರ ನಿಪುಣ, ಕರುಣಾಭರಣ ಸುಂದರ ನಿಪುಣ, ಧರ್ಮ ಸಂರಕ್ಷಕ ನಾರಾಯಣ, ಶ್ರೀ ಹರಿ ನಾರಾಯಣ, ಶಾಂತಿ ಸದನ ಪಾಪ ವಿನಾಶನ, ಪಾಪ ವಿನಾಶನ ಪಾವನ, ಶ್ರೀ ಹರಿ ನಾರಾಯಣ ನಾರಾಯಣ. ಕೃಷ್ಣ ಕೃಷ್ಣ ಹರೇ 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 ಆ ರೇಣುಕಾದೇವಿ ಅಮ್ಮ ಪರಮಾತ್ಮನ ಗರ್ಭದಲ್ಲಿ ಹುಟ್ಟತಕ್ಕಂತಹ ಕಾಲ ಬಂದಿದೆ. ಆಯಿತು, ಎಲ್ಲ ಶಿವನ ಚಿತ್ತ, ಪರಮಾತ್ಮನ ಸಂಕಲ್ಪ ಎಂಬುದಾಗಿ ತಾನು ಅಂದುಕೊಳ್ತಾ ಇದ್ರೆ ಈ ಸಂದರ್ಭದಲ್ಲಿ ಏನಾಗಿದೆ, ಆ ಸಂದರ್ಭದಲ್ಲಿ ದೇವಾನುದೇವತೆಗಳ ಆಶೀರ್ವಾದ ಬಲದಿಂದ ಇಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಮೊದಲೇನುವನು ವಸು, ವಿಶ್ವ ವಸು, ಬೃಹತ್ ಬಾನು, ಬೃಹತ್ ಕೈವ. ವಸು, ವಿಶ್ವವಸು, ಬೃಹತ್ ಬಾನು, ಬೃಹತ್ ಕಣ್ವ ಎಂಬತಕ್ಕಂಥ 4 ಮಕ್ಕಳು ಹುಟ್ಟಿದ ನಂತರ ಹುಟ್ಟತಕ್ಕಂಥವನೇ ಜಗದ್ರಕ್ಷಕ, ಮಹಾನುಭಾವ, ಕಥಾನಾಯಕ ಪರಶುರಾಮ ದೇವರು ಆವಾಗ ಹುಟ್ಟುತ್ತಾ ಇದ್ದಾರೆ. 5ನೆಯ ಮಗುವಾಗಿ ಆ ಸಂದರ್ಭದಲ್ಲಿ ಯಾವ ಆ ಪರಶುರಾಮ ದೇವರು ತಾವು ಜನನವಾಗ್ತಾ ಇದ್ರೆ ಬಹಳ ಮುದ್ದಾಗಿರ್ತಕ್ಕಂತಹ ಕಂಡನನ್ನು ಕಂಡು ಮಗುವಾಗಿ ಬಂದೆ ಸಂತಸವ ತಂದೆ, ಹೇ ಪುಣ್ಯ ಕಾಮ ಭಾಗವ ರಾಮ. ಮಗುವಾಗಿ ಬಂದೆ ಸಂತಸವ ತಂದೆ, ಹೇ ಪುಣ್ಯ ಕಾಮ ಭಾಗವ ರಾಮ. ಈ ಭಾಗ್ಯ ಇನ್ಯಾರು ಪುಣ್ಯಯ್ಯ ರಾಮ, ಈ ಭಾಗ್ಯ ಇನ್ಯಾರು ಪುಣ್ಯಯ್ಯ ರಾಮ. ಹೇ ಪುಣ್ಯ ಕಾಮ ಭಾರ್ಗವ ರಾಮ, ಹೇ ಪುಣ್ಯ ಕಾಮ ಭಾರ್ಗವ ರಾಮ. ಜೋಜೋ ನಂದ ಜೋಜೋ, ಜೋಜೋ ರಾಮ ಜೋಜೋ, ಜೋಜೋ ನಂದ ಜೋಜೋ, ಜೋಜೋ ರಾಮ ಜೋಜೋ. ಆ ಮಗುವಿಗೆ ಜೋಗುಳ ಪಾಡ್ತಾಳೆ. ಭಾರ್ಗವ ರಾಮ ಅವತರಿಸಿದ್ದಾನೆ. ಹುಟ್ಟುವಾಗಲೇ ಅವನ ಕಣ್ಣಿನಲ್ಲಿ ದಿವ್ಯವಾದ ತೇಜಸ್ಸು. ಆ ತೇಜೋ ಪುಣ್ಯನಾಗಿರ್ತಕ್ಕಂತಹ ರಾಮನನ್ನ ಕಂಡು ದೇವಾನುದೇವತೆಗಳೆಲ್ಲರೂ ಹೂಮಳೆ ಸುರಿಸ್ತಾ ಇದ್ದಾರೆ. ಸಕಲ ವೇದ ಶಾಸ್ತ್ರ ಪಾರಂಗತನಾಗ್ತಾನೆ. ಹೀಗಿರ್ತಕ್ಕಂತಹ ಕಾಲದಲ್ಲಿ ಏನಾಗಿದೆ,
ಆ ತಾಯಿ ಪತಿಯ ಸೇವೆ ಮಾಡ್ತಾರೆ. ಹೇಗೆ? ಹಸಿಯ ಮರಳ ಮಡಿಕೆಯನು, ಹಸಿಯ ಮರಳಿನಲ್ಲಿ ಮಡಿಕೆಯನ್ನು ಮಾಡಿ ಅದರೊಳಗೆ ಭಾಗೀರಥಿಯನ್ನು ತುಂಬಿಕೊಂಡು ಅನುಬಿಂದ ಮನೆಗೆ ಬರುವಳು, ಪತಿ ಸೇವೆಗೈವಳು, ಪತಿ ಸೇವೆಗೈವಳು ಆ ತಾಯಿ. ಹಸಿಯ ಮರಳಿನಲ್ಲಿ ಮಡಿಕೆಯನ್ನು ಮಾಡಿ ಹರಿದಾಡುವ ಸರ್ಪವನ್ನೇ ತಾನು ಚಿಮ್ಮೆಯನ್ನಾಗಿ ಮಾಡಿ ಆ ಮರಳಿನಲ್ಲಿ ಮರಳಿನ ಕೊಡದಲ್ಲಿ ನೀರನ್ನು ತುಂಬಿಕೊಂಡು ತನ್ನ ಪತಿ ಮಾಡ್ತಿರ್ತಕ್ಕಂಥ ಪೂಜಾ ಕಾರ್ಯಕ್ಕೆ ಬೇಕಾಗಬಹುದಾದಂಥ ಪವಿತ್ರ ಭಾಗೀರಥಿ ಗಂಗೆಯನ್ನ ತುಂಬಿಕೊಂಡು ತರ್ತಾ ಪ್ರತಿನಿತ್ಯವು. ಅರಿಯದೆ ಕಾಲವನ್ನು ಕಳೆಯುತ್ತಾ ಇದೆ. ಏನಾಗ್ತಾ ಇದೆ? ಮನ್ಮಥ ತನ್ನ ಪ್ರಿಯನಗೂಡಿ ತಾನು ಸರಸ ಸಲ್ಲಾಪದಲ್ಲಿರ್ತಕ್ಕಂತಹ ಕಾಲದಲ್ಲಿ ರೇಣುಕಾದೇವಿ ಆಕಸ್ಮಿಕವಾಗಿ ತಾನು ಆಗಸದೆಡೆಗೆ ನೋಡಿದ ಕ್ಷಣ ಅವಳ ಮನಸ್ಸಿನಲ್ಲಿ ಒಂದು ಭಾವನೆ, ನಾನು ನನ್ನ ಪತಿಯೊಡನೆ ಇಷ್ಟೊಂದು ಸಂತೋಷವಾಗಿರಬಹುದಿತ್ತು ಅಂದುಕೊಂಡ ಕ್ಷಣ ತಾನು ಮರಳಿನಲ್ಲಿ ನಿರ್ಮಿಸಿದಂತಹ ಕೊಡವು ತಾನು ಬೆಳೆದು ಮತ್ತೆ ಮತ್ತೆ ಮರಳು ಯತ್ನವನ್ನು ಮಾಡಿ ಮರಳಿನಲ್ಲಿ ಕೊಡವನ್ನು ನಿರ್ಮಿಸ್ತಾರೆ. ನಿಲ್ಲುತ್ತಲೇ ಇಲ್ಲ. ಕಾರಣ ಮನಸ್ಸು ಚಂಚಲವಾದ್ರೆ ಈ ಯಾವ ರೇಣುಕಿ ನೋಡ್ತಾಳೆ, ಅಯ್ಯೋ ಪರಮಾತ್ಮ ಏನು ಮಾಡಲಿ, ಹೇ ನಾರಾಯಣ ನಾರಾಯಣ ಪರಮಾತ್ಮ, ಏನು ಏನು ನಿನ್ನ ಲೀಲೆ ಪರಮಾತ್ಮ ಎಂಬುದಾಗಿ ತಾನು ಬಹುವಿಧವಾಗಿ ಯೋಚನೆ ಮಾಡ್ತಾಳೆ. ಬದಿಗೈಯಲ್ಲಿ ಬಂದಿದ್ದಂತಹ ಯಾವ ರೇಣುಕೆಯನ್ನ ಜಮದಗ್ನಿ ಮಹರ್ಷಿಗಳು ಕಂಡು ಕೇಳ್ತಾರೆ. ಏನು ಎಲ್ಲಿ ಗಂಗೆ ಎಂಬುದಾಗಿ ಹೇಳಿದ್ರೆ ಸೆಪ್ಪೆಯ ಮೋರೆ ಹಾಕಿ ಕುಳಿತುಕೊಂಡಿರ್ತಕ್ಕಂತಹ ರೇಣುಕಾ ದೇವಿಯನ್ನ ತಾನು ನೋಡುತ್ತಿದ್ದಂತೆಯೇ ಓಹೋ ಕೆಲವೋ ಮನಸ್ಸು ಚಂಚಲ ಮಾಡಿಕೊಂಡವಳೇ, ಹುಚ್ಚು ಕುದುರೆಯಂತೆ ಮನಸ್ಸನ್ನು ಹುಚ್ಚಾಗಿ ಹರಿದು ಬಿಟ್ಟು ಈ ದಿವಸ ನಾನು ಪವಿತ್ರ ಯಾಗ ಮಾಡ್ತಕ್ಕಂಥ ಈ ಒಂದು ಸೇವೆಯಲ್ಲಿ ನೀನು ಆ ಭಾಗೀರಥಿಯನ್ನು ತರದೆ ನನಗೆ ಅಪಮಾನ ಮಾಡಿದ್ದೀಯಲ್ಲ, ನೋಡು ಎಂಬುದಾಗಿ ವಿಶ್ವವಸು ಎಲ್ಲ 4 ಮಕ್ಕಳನ್ನು ಕರೆಯುತ್ತಾನೆ. ಕರೆದು ಹಾಕಿ ಈ ನಿಮ್ಮ ತಾಯಿಯ ತಲೆಯನ್ನ ಎಂಬುದಾಗಿ ಹೇಳಿದ್ರೆ ಗುಡಿಸಿ ಆರ್ಭಟಿಸುತ್ತಿರುವ ಜಮದಗ್ನಿಯ ಕಣ್ಣುಗಳಲ್ಲಿ ಯಾವ ಬೆಂಕಿಯು ಉಗುಳ್ತಾ ಇದ್ರೆ ಮಕ್ಕಳು ಗಡಗಡ ನಡುತ್ತಾರೆ. ಸಾಧ್ಯವೇ ಇಲ್ಲ, ಏನೋ ಸಾಧ್ಯವಿಲ್ಲ. ಹಡದ ತಾಯಿಯ ಮನ ನೋಯಿಸಿದರೆ ಅದು ಒಂದು ಪಾಪ. ಹಡದ ತಾಯಿಯ ಮನ ನೋಯಿಸಿದರೆ ಪಾಪ, ಹಡದ ತಾಯಿಯ ಶಿರವ ಕತ್ತರಿಸಿದರೆ ಇನ್ಯಾವ ಘನ ಘೋರ ಪಾಪ ಒಪ್ಪಿದರೆ. ಅಪ್ಪಾಜಿ, ತಾಯಿ ತಂದೆಯ ಮನಸ್ಸು ನೋಯಿಸಿದರೆ ಪಾಪ ಪ್ರಾಪ್ತವಾಗ್ತದಂತೆ. ಇನ್ನ ನವಮಾಸ ಗರ್ಭದಲ್ಲಿ ಹೆತ್ತು ಹೊತ್ತು ಮುದ್ದಿಟ್ಟು ರಕ್ತವನ್ನೇ ಹಾಲನ್ನಾಗಿ ಮಾಡಿ ಕುಡಿಸಿದ ಈ ತಾಯಿಯ ತಲೆಯನ್ನು ಕತ್ತರಿಸುವ ಎಂಬುದಾಗಿ ತಾಯಿರಲ್ಲ. ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾ ಇದ್ರೆ ತಮ್ಮ ಆ ಮಂತ್ರೋದಕವನ್ನು ತೆಗೆದುಕೊಂಡು ತಾವು ಕಮಂಡಲದಿಂದ ಮಂತ್ರೋದಕವನ್ನು ತೆಗೆದುಕೊಂಡು ಛೇ
ಸರ್ವನಾಶವಾಗಿ ಬೂದಿಯಾಗಿದೆ ಎಂಬುದಾಗಿ ನಾನು ಆ ಮಂತ್ರ ತೀರ್ಥವನ್ನು ಹಾಕಿದರೆ ಕ್ಷಣ ಮಾತ್ರದಲ್ಲಿ ಎಲ್ಲರೂ ಬೂದಿಯಾಗಿದ್ದಾರೆ. ಯಾವ ಆ ರೇಣುಕಾ ದೇವಿ ಆ ಜಮದಗ್ನಿಯ ಕೋಪಕ್ಕೆ ಬೆದರಿ ಒಂದೆಡೆ ನಿಂತಿದ್ದಾಳೆ. ಆವಾಗ ಯಾವ ಜಮದಗ್ನಿ ಯೋಚನೆ ಮಾಡ್ತಾನ, ಇದಕ್ಕೆ ಸರಿಯಾದವನು ಸಮರ್ಥನು ಎಂದರೆ ಅವನೇ ನನ್ನ ರಾಮ ರಾಮ ಕೈಲಾಸದಲ್ಲಿ ಶಿವನನ್ನು ಕುರಿತು ತಪವನ್ನು ಆಚರಿಸಿ ವಿಘ್ನೇಶ್ವರನಿಂದ ಆ ಪರಶುವನ್ನು ಪಡೆದುಕೊಂಡಿರ್ತಕ್ಕಂಥ ಪರಶುರಾಮ ತಂದೆಯ ಕೂಗನ್ನು ಕೇಳಿ ತಾನು ಧಡ 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 ಧಡದು ಕರವನ್ನು ಮುಗಿಯುತ್ತ ತಂದೆಯ ಪರಿಸುತ್ತ ಬೇಗ ಬಂದನ ರಾಮ. ಕರವನ್ನು ಮುಗಿಯುತ್ತ ತಂದೆಯ ಪರಿಸುತ್ತ ಬೇಗ ಬಂದನ ರಾಮ. ಕೆಳಗೆ ಸಮಿಸಿದರು ನಿಂತು ತಂದೆಗೆ ಸಾಲ ಕೆಳಗಿದರು ರಾಮ. ಯಾವ ಪರಶುರಾಮ ತಾನು ಧಡ 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 ಧಡನೆ ಧಾವಿಸಿ ಬರ್ತಾನೆ. ಅಪ್ಪಾಜಿ, ನನ್ನನ್ನು ಕರೆಸಿದ ಕಾರಣವೇನು ಪಿತರೇ ಎಂಬುದಾಗಿ ತಾನು ಶಿರಸಾಷ್ಟಾಂಗವೆರಗಿ ತಾನು ತನ್ನ ಆ ಪರಶುವನ್ನು ಹಿಡಿದು ನಿಂತಿರುವಾಗ ಮಗನೇ, ಇದು ನನ್ನ ಮನವನ್ನು ನೋಯಿಸಿ ನಾನು ಮಾಡುತ್ತಿರುವ ವ್ರತಕ್ಕೆ ಭಂಗವಾಗಿರುವ ಇದು ಈ ರೇಣುಕೆಯ ಶಿರವನ್ನು ಛೇದಿಸು ಎಂಬುದಾಗಿ ಹೇಳಿದ್ರೆ ಆವಾಗ ಪರಶುರಾಮ ಹಿಂದು ಮುಂದೆ ನೋಡದೆ ತಾನು ಫಳ ಫಳವೆ ಜನಿಸು ಮುಚ್ಚುವ ಆ ಖಡ್ಗವನ್ನು ಬಿಟ್ಟು ಹರ ಹರ ಮಹಾದೇವ ಅಂತ ಒಂದೇ ಏಳಿಗೆ ಆ ದೇಹ ಶಿರವನ್ನು ಛೇದಿಸಿದ್ದಾನೆ, ಕತ್ತರಿಸಿ ಹಾಕಿದ್ದಾನೆ. ರಕ್ತವು ಧಾರಾಕಾರವಾಗಿ ಚೆಲ್ತದೆ. ತಾಯಿ ಆ ರೇಣುಕಾದೇವಿ ಆ ಶಿರವನ್ನೇ ಹೇಳ್ತದೆ, ಮಗನೇ ತಂದೆಯ ಮನಸ್ಸಂತೋಷಪಡಿಸಿ ಪ್ರಪಂಚದಲ್ಲಿ ತಂದೆಯ ಮಾತನ್ನು ಮೀರದ ಮಗ ಎಂಬುದಾಗಿ ನೀನು ಶಾಶ್ವತವಾಗಿ ಕೀರ್ತಿವಂತನಾಗು. ವ್ರತಭಂಗ ಮಾಡಿದವಳು ನಾನು, ಈ ಒಂದು ಶಿಕ್ಷೆ ನನಗೆ ದಕ್ಕಲೇಬೇಕು. ಹೌದು ಮಗನೇ ಎನ್ನುತ್ತಿದ್ದರೆ ಯಾವ ಆ ಪರಶುರಾಮನ ಪರಶುವಿನಿಂದ ಯಾವ ಆ ರಕ್ತವು ತಟ್ಟದೆ ಹರಿಯುತ್ತಿದ್ದರೆ ಆ ರಕ್ತಕ್ಕಿಂತಲೂ ಮಿಗಿಲಾಗಿ ಅವನ ಕಣ್ಣೀರಿನಿಂದ ಕಣ್ಣೀರು ಕಪ್ಪುವಲವನ್ನು ತುಂಬಿಸಿ ಎಲೆಯನ್ನ ದಾಟಿ ನಾವೆಯನ್ನು ಒಕ್ಕಿಸಿ ಕಟ್ಟೆಯಡಲ ಕರಲಾಪಾದಿಯಾಗಿ ನೀರು ಧುಮ್ಮಿಕ್ಕಿ ಬರೆಯುತ್ತದೆ. ಅಮ್ಮ ಏನಪರಾಧವೆಸಗಿದೆ ನಾನು ಯಾವ ಜನ್ಮದ ಪಾಪದ ಫಲವೋ ಇದು, ಯಾವ ಜನ್ಮದ ಕರ್ಮದ ಫಲ. ಶಿವನೇ ಪರಶಿವನೇ, ಹೇ ಸ್ವಾಮಿ, ಇದೆಷ್ಟು ಜನ್ಮಗಳು ಎಷ್ಟು ಸಾವಿರ ಯುಗಗಳು ತೀರಿದರೂ ನಾನು ಮಾಡಿದ ಪಾಪ ತೀರುತ್ತದೋ ಇಲ್ಲೋ ಸ್ವಾಮಿ ಎನ್ನುತ್ತಿದ್ದಾರೆ. ಆವಾಗ ಜಮದಗ್ನಿ ಮಹರ್ಷಿಗಳು, ಮಗನೇ ಕುಮಾರ, ಕ್ಷಣ ಮಾತ್ರವೂ ಯೋಚಿಸದೆ ಮನಸ್ಸು ಚಂಚಲಗೊಳ್ಳದೆ ನಾನು ಹೇಳಿದ ಕಾರ್ಯವನ್ನು ನೀನು ಮಾಡಿದ್ದೀಯಾದ್ದರಿಂದ ನಿನಗೇನು ವರ ಬೇಕು 3 ವರಗಳನ್ನು ಕೇಳುವ ಎಂಬುದಾಗಿ ಹೇಳಿದ್ರೆ ಆವಾಗ ಕರಗಳನ್ನ ಜೋಡಿಸಿ ಹೇಳ್ತಾರೆ, ಸ್ವಾಮಿ ಏನು ಅಯ್ಯ ಪಿತನೇ, ಮೊದಲನೇದಾಗಿ ನೀವು ನಿಮ್ಮ ಈ ಮಿತಿ ಮೀರಿ ಬರುವ ಕೋಪವನ್ನ ಬಿಟ್ಟು ಹಾಕಬೇಕು. ಒಂದಾಕ್ಷಣ
ಆಗಬಹುದು. ಎರಡನೆಯ ವರ ಇದು, ನನ್ನ ಸಹೋದರರಿಗೆ ನೀನು ಪುನಃ ಪ್ರಾಣವನ್ನು ನೀಡಬೇಕು, ಆಗಬಹುದು ಎಂಬುದಾಗಿ ಹೇಳಿದರೆ ಮೂರನೆಯ ವರವೇನು? ಅಪ್ಪ, ಹೇ ತಂದೆ, ಇದೋ ಇದೋ ರುಂಡ ಮುಂಡಗಳು ಬೇರಾಗಿ ಇದೋ ಮಲಗಿರುವ ಈ ನನ್ನ ತಾಯಿಯ ರುಂಡಕ್ಕೆ ಪುನರ್ಪಿ ಜೀವವನ್ನು ಒದಗಿಸು ನನ್ನ ತಂದೆ, ಒದಗಿಸು ಎಂಬುದಾಗಿ ಜಮದಗ್ನಿಯ ಪಾದವನ್ನು ತಿಳಿದರೆ ಆನಂದ ಪೂರಿತರಾಗಿರ್ತಕ್ಕಂತಹ ಜಮದಗ್ನಿ ಮಹರ್ಷಿಗಳು ಆಗಬಹುದು ಎಂಬುದಾಗಿ ತಮ್ಮ ಕಮಂಡಲದಿಂದ ಮಂತ್ರೋದಕವನ್ನು ತೆಗೆದುಕೊಂಡು ಆ ತೀರ್ಥವನ್ನು ಸ್ಪರ್ಶಿಸಿದರೆ ಆ ತಾಯಿಯ ಶಿರಕ್ಕೆ ಮಾತ್ರ ಜೀವ ಬಂದಿದೆ. ಆ ರುಂಡ ಮುಂಡಗಳನ್ನು ಕೂಡಿಸಲು ನೋಡ್ತಾನೆ. ಯಾವ ಆ ಪರಶುರಾಮ ಎಷ್ಟೇ ಪ್ರಯತ್ನ ಪಟ್ಟರದು ಬೇರ್ಪಡ್ತಾ ಇದ್ರೆ, ಅಪ್ಪಾಜಿ ಅಪ್ಪಾಜಿ ತಂದೆ, ಎಂತಹ ಅನರ್ಥವಿದು, ನೀನು ನನ್ನ ತಾಯಿಯ ಶಿರಸ್ಸಿಗೆ ಮಾತ್ರ ಜೀವ ಬೇಕು ಎಂಬುದಾಗಿ ಕೇಳಿದೆಯಾದ್ದರಿಂದ ಇದು ಆ ತಾಯಿಯ ಶಿರಸ್ಸಿಗೆ ಮಾತ್ರ ಜೀವವಿದೆ. ಈಕೆ ಸಾಮಾನ್ಯರಲ್ಲ, ಆದಿಶಕ್ತಿಯ ಸ್ವರೂಪಿಣಿ ಎಂದಾಗ ತಾಯಿಗಾಗಿ ತಾನು ಸಾಕಷ್ಟು ವರ್ಷ ತಪವನ್ನಾಚರಿಸಿ ತಾನು ಆ ತಾಯಿಯ ಕಡಿದಂತಹ ತಲೆಯನ್ನು ಕಡಿದಂತಹ ಪಾಪವನ್ನು ತೀರಿಸಿಕೊಳ್ಳಬೇಕೆಂಬುದಾಗಿ ತಾನು ಮತ್ತೊಮ್ಮೆ ಜಪ ತಪವನ್ನು ಮಾಡಲು ಬರ್ತಾನೆ. ಮುಂದೆ ತಾನು ಕಾರ್ತ್ಯ ವೀರ್ಯಾರ್ಜುನ ಎಂಬತಕ್ಕಂಥ ಆ ಘೋರನಾಗಿರ್ತಕ್ಕಂತಹ ಓರ್ವ ರಾಜ ಪರಶುರ ಯಾವ ಜಮದಗ್ನಿ ಬಳಿ ಇರತಕ್ಕಂತಹ ಕಾಮಧೇನುವನ್ನು ಪಡೆಯಲು ತಾನು ವಿಚಿತ್ರವಾಗಿ ವರ್ತಿಸಿ ತಾನು ಬಾಣ ಪ್ರಯೋಗವನ್ನು ಮಾಡ್ತಾನೆ. ಯಾವ ಜಮದಗ್ನಿ ಋಷಿಗಳ ಮೇಲೆ ರೇಣುಕಾದೇವಿ ತಾನು ಪ್ರಾರ್ಥನೆ ಮಾಡಿದಾಗ ಪುನರಿಪಿ ಬಂದು ಅವರನ್ನ ಸಂಹಾರ ಮಾಡಿದ್ದಾನೆ ಪರಶುರಾಮ. ನನ್ನ ತಂದೆಗೆ ಇಂತಹ ಚಿತ್ರ ವಿಚಿತ್ರೆಯಿಂದ ಹಿಂಸೆಯಿಂದ ಪಟ್ಟಂತಹ ಯಾವ ಕ್ಷತ್ರಿಯರನ್ನು ನಾನು ಉಳಿಸುವುದೇ ಇಲ್ಲ ಈ ಬ್ರಹ್ಮಾಂಡದಲ್ಲಿ. 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಯಾರು ಯಾಗ ಯಜ್ಞಾದಿಗಳಲ್ಲಿ ಮಂಗಳ ಕಾರ್ಯದಲ್ಲಿ ತೊಡಗಿರ್ತಾರೋ ಅಂತಹವರನ್ನು ಬಿಟ್ಟು ಇನ್ನೆಲ್ಲ ಕ್ಷತ್ರಿಯರನ್ನು ನಾನು ನಾಶ ಮಾಡಿಕೊಳ್ಳುವುದಾಗಿ ಪಣತೊಟ್ಟಂತಹ ಯಾವ ಪರಶುರಾಮ ತನ್ನ ಪರುಷವನ್ನು ಹಿಡಿದು ಪ್ರಪಂಚ ಪರ್ಯಟನೆಯನ್ನು ಮಾಡಿ ದುಷ್ಟರನ್ನ ಶಿಕ್ಷಣೆ ಮಾಡಿ ಶಿಷ್ಟರನ್ನ ಸಂರಕ್ಷಣೆ ಮಾಡ್ತಾ ತನ್ನ ತಂದೆ ತಾಯಿಯ ಸೇವೆಯಲ್ಲಿ ತೊಡಗಿದ್ದ ಎಂಬುದಕ್ಕಂತಹ ಕಥಾಭಾಗ. ಇಲ್ಲಿ ಆ ತಾಯಿ ಕೇಳ್ತಾನೆ, ಅಮ್ಮ, ನನ್ನ ಮನಸ್ಸಿಗೆ ನೀನು ಬರ್ತಾ ಇಲ್ವಲ್ಲ, ಯಾಕೆ ತಾಯಿ, ಯಾಕವ್ವ ಬರೋದಿಲ್ಲ? ನಿನಗೆ ನಾನು ಪ್ರಹಾರ ಮಾಡಿದ್ದೇನೆ ಅಂತೇನು? ಯಾಕೆ ಬರೋದಿಲ್ಲ ತಾಯಿ? ಎಲ್ಲವ್ವ ನಮ್ಮ ಯಾಕೆ ಬರುವಲ್ಲೇ, ಎಲ್ಲವ್ವ ನಮ್ಮ ಯಾಕೆ ಬರವಲ್ಲೇ, ಮನೆಯಾಕೆ ಬರವಲ್ಲೇ ತಾಯೇ, ಮನೆಯಾಕೆ ಬರವಲ್ಲೇ ಕುಡಿಯೊಳಗೆ ನೀ ಬೆಚ್ಚಾಗೆ ಕುಡಿದಲ್ಲೇ, ಕುಡಿಯೊಳಗೆ ನೀ ಬೆಚ್ಚಾಗೆ ಕುಡಿದಲ್ಲೇ, ಯಾಕವ್ವ ಜಮದಗ್ನಿ ನೀನು ಬರವಲ್ಲೇ, ನಾನು ಎಂಬೋ ಗಂಡಸರ ಗೀತೆಯ ತೆಗೆದಿದೆ, ನಾನು ಎಂಬೋ ಗಂಡಸರ ಗೀತೆಯ ತೆಗೆದಿದೆ, ಮೀಸೆಯ ತೆಗೆದಿದೆ, ಸೀರೆಯ ಉಡಿದಿದೆ, ಮೀಸೆಯ ತೆಗೆದಿದೆ, ಸೀರೆಯ ಉಡಿದಿದೆ, ಯಾಕವ್ವ ಎಲ್ಲವ್ವ ನಮ್ಮನಿಗಾಗೆ ಬರವಲ್ಲ, ನಮ್ಮನಿಗಾಗೆ ಬರವಲ್ಲ, ನಮ್ಮನಿಗಾಗೆ ಬರವಲ್ಲ. ಇಂತಹ
ಪರಶುರಾಮನ ದಿವ್ಯವಾದ ಚರಿತ್ರೆಯನ್ನ ಈ ದಿವಸ ಮಂಗಳ ಮಾಡ್ತಕ್ಕಂತಹ ಕಾಲ. ಯಾಕೆ ದೇವ್ರು ಎಲ್ಲ ಕೊಡ್ತಾನೆ, ನಾವೇನು ಕೇಳಿದ್ರು ಭಗವಂತ ಕೊಡ್ತಾನೆ. ಆ ಸ್ವಾಮಿ ಕೊಡದೇ ಇರತಕ್ಕಂಥ ಒಂದು ವಸ್ತು ಯಾವುದು ಅಂತ ಹೇಳಿದ್ರೆ ಅದು ಸಮಯ. ಅದು ಮಾತ್ರ ಕೊಡೋದಿಲ್ಲ. ಆ ಸಮಯದ ಒಳಗೆ ನಾವೆಲ್ಲ ನಮ್ಮ ಸೇವೆಯನ್ನು ಮುಗಿಸ್ಬೇಕು. ಆದ್ದರಿಂದ ಈ ದಿವಸ ಈ ಪರಶುರಾಮ ಚರಿತ್ರೆ ಅರ್ಥಾತ್ ರೇಣುಕಾದೇವಿ ಮಹಾತ್ಮೆ ಎಂಬತಕ್ಕಂಥ ಕಥಾಭಾಗಕ್ಕೆ ಮಂಗಳ ಮಾಡುವ ಮೊದಲು ಆ ತಾಯಿಯ ಒಂದು ನಾಮಸ್ಮರಣೆ. ಎಲ್ಲಿ ಕಾಣೆ ಎಲ್ಲಿ ಎಲ್ಲಿ ಕಾಣೆನು ಶಿವನೊಲ್ಲವೇ ಎನಿಸಿದ ಶಿವನೊಲ್ಲವೇ 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 ಕಲ್ಲಿನೊಳಗೆ ಹುಟ್ಟಿ ಉದರ ಒಳಗೆ ಬಂದು ನೆಲೆಸಿದ ತಾಯಿ ತಾಯಿ ಎಲ್ಲಿ ಕಾಣೆ ಎಲ್ಲವ್ವ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಕಾಣೆ ಎಲ್ಲವ್ವ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಶಿವಲ್ಲವೇ ಎಂದವಳ ಎಲ್ಲಿ ಕಾಣೆನು ಶಿವಲ್ಲವೇ ಎಂದವಳ ಕರುಣೆಯೊಳಗೆ ಹುಟ್ಟಿ ಹೋನು ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲವ್ವ ನಮ್ಮಲ್ಲಿ ಕಾಣೆ ಆಲವಂದಿ ಭಕ್ತರ ಮಾಡಿದೆ ನಾಕಮ್ಮ ಬೇವಂತಿ ನೋಡಿದೆ ಆಲವಂದಿ ಭಕ್ತರ ಮಾಡಿದೆ ನಾಕಮ್ಮ ಬೇವಂತಿ ನೋಡಿದೆ ಆರಾಧ ಗಂಟೆ ಬಂದಿ ಕಾಲೋಡು ಗೆಲ್ಲೆ ಹಾಕಿ ಜಗತ್ತೆ ಕೊಟ್ಟು ಕಾಡೋರು ಹುಲಿ ಕಾಡಿದ್ದು ಮಾಡಿರು ಕಾಡೆ What?
ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಸರ್ವಮಂಗಲೇ ಮಾಧವೇ ಗತಿ ಗೋವಿಂದ ಆದಿಶಕ್ತಿ ಜಗಜ್ಜನನಿ ಮಹಾಮಾತಾ ಹಲವು ನೀರುಣ್ಣಿದ ಸ್ಥಳವೇ ಸುಕ್ಷೇತ್ರ ಗಿರಿ ಕೈಲಾಸ ಚೋಗುಳ ಬಾವಿಯೇ ಪವಿತ್ರ ಗಂಗೆ ಪವಿತ್ರ ಜಲವದು ಅಮ್ಮ ಜಯ ಜಯ ಮಂಗಳ ಶ್ರೀ ಮಹಾಲಕ್ಷ್ಮಿಗೆ ಜಯ ಶುಭ ಮಂಗಳ ಜಯ ಶುಭ ಮಂಗಳ ಶ್ರೀ ಜಯ ಜಯ ಮಂಗಳ ಶ್ರೀ ಮಹಾಲಕ್ಷ್ಮಿಗೆ ಜಯ ಶುಭ ಮಂಗಳ ರೇಣುಕಾ ದೇವಿಗೆ ದಿನವೇ ಶುಭ ದಿನವೋ ದಿನವಾರ ಶುಭವಾರ ದಿನ ತಾರೆ ಶುಭ ತಾರೆ ದಿನ ಯೋಗ ಶುಭ ಯೋಗ ದಿನ ತಾರೆ ಶುಭ ತಾರೆ ದಿನ ಯೋಗ ಶುಭ ಯೋಗ ದಿನ ಕರ್ಣ ಶುಭ ಕರ್ಣ ದಿನ ಕರ್ಣ ಶುಭ ಕರ್ಣ ರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ವಿಠಲ ವಿಠಲ ಪಾಂಡುರಂಗ ಪಂಡರನಾಥ ಪಾಂಡುರಂಗ ರಂಗ ಪಾಂಡುರಂಗ ಮನರನಾಥ ಪಾಂಡುರಂಗ ಶ್ರೀರಂಗ ವಿಠಲ ಪಾಂಡುರಂಗ Ram Jaya Ram Jaya Jaya Ram Radha Ramana Radha Ram Sriranga Vithala Panduranga Vithala Sriranga Vithala Panduranga Vithala Kali Vithala सर्वमंगल मांगल्ये शिवे सर्वार्थ साधिके
ఓం నీలాంజన సమావాసం రఘుపుత్రం యమాగ్రజం ఛాయా మార్తాండ సంభూతం తం నమామి జనజన సర్వమంగళేన పాదవేద గోవింద ఆదిశక్తి జగజ్జనని మహామాతా కీ మహారుద్ర హనుమాన్ కీ జగజ్జనని మహామాతా కీ భారత మాతా కీ శాంతి శాంతి శాంతి